ಮಾಧ್ಯಮದ ಸ್ನೇಹಿತರಿಗೆ ವಿಶೇಷವಾಗಿ ನಾನು ನಮಸ್ಕಾರವನ್ನು ತಿಳಿಸಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಈ ದಿವಸ ಒಂದು ಐತಿಹಾಸಿಕವಾದಂತಹ ಸಮಾರಂಭ ನಡೆದಿದೆ. ಹಿಂದುಳಿದ ವರ್ಗಕ್ಕೆ ಯಾರು ಹಿಂದುಳಿದ ವರ್ಗ ಅಂತ ಗುರುತಿಸಬೇಕಿದೆ ಅದಕ್ಕೆ ಸಂಬಂಧಪಟ್ಟಂತ ಸಚಿವರು, ಸಂಬಂಧಪಟ್ಟಂತ ಎಲ್ಲ ನಾಯಕರು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ. ಯಾಕಂದ್ರೆ ಇದು ಈ ಸಭೆ ಮೊದಲೇ ಆಗಬೇಕು, ಆದ್ರೆ ಅದೇನಾದ್ರೂ ಕೂಡ ಇದು ಅನಿವಾರ್ಯವಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಅಭಿಪ್ರಾಯ ವ್ಯಕ್ತಪಡಿಸಬೇಕು. ಯಾಕಂದ್ರೆ ಇದು ನಮ್ಮ ದೇಶ ಸಂವಿಧಾನದ ಪ್ರಕಾರ ಸಂವಿಧಾನ ಏನು ಹೇಳ್ತದೆ, 18(4) ಮತ್ತು 15(3) ಇದರ ಪ್ರಕಾರ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಸಿಗಲೇಬೇಕು. ಇದು ಸಂವಿಧಾನದ ಕೊಟ್ಟಂತ ಒಂದು ದೊಡ್ಡ ಹಕ್ಕು. ಅದರ ಪ್ರಕಾರ ಈ ಒಂದು 15(4) ಏನು ಒಂದು ಸಂವಿಧಾನಕ್ಕೆ ತಿದ್ದುಪಡಿ ಯಾರು ಮೂವ್ ಮಾಡಿದ್ದು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಅವರೇ ಸ್ವತಃ ಪಾರ್ಲಿಮೆಂಟ್ ಅನ್ನ ಇದನ್ನು ಮೂವ್ ಮಾಡಿ ಪಾಸ್ ಮಾಡಿದ್ರು. ಮೊಟ್ಟ ಮೊದಲ ತಿದ್ದುಪಡಿ ಹಿಂದುಳಿದ ವರ್ಗದವರಿಗೆ ಸಿಕ್ಕಿದಂತ ಒಂದು ಸಂವಿಧಾನದ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಹಕ್ಕು, ಅದು ಸಂವಿಧಾನದ ಪ್ರಕಾರ ಬಂದಿದೆ. ಅದನ್ನ ನಿರಾಕರಣೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಸರ್ಕಾರಕ್ಕೂ ಸಾಧ್ಯ ಇಲ್ಲ, ಬೇರೆ ಯಾವುದೇ ಪಕ್ಷಕ್ಕೂ ಸಾಧ್ಯ ಇಲ್ಲ. ಇದರ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡಿದ್ರೆ ಅದು ಸಂವಿಧಾನ ಬಾಹಿರವಾದಂತ ಚರ್ಚೆ ಆಗ್ತದೆ. ಸಂವಿಧಾನದ ಆಶಯಗಳಿಗೆ ಸ್ಪಂದಿಸತಕ್ಕಂತ ಚರ್ಚೆ ಆಗುತ್ತದೆ. ಬೇರೆ ಬೇರೆ ಹಂತಗಳು ಐತಿಹಾಸಿಕವಾಗಿ ಈ ಬಗ್ಗೆ ಒಂದು ಇಡೀ ರಾಷ್ಟ್ರದ ವಿದ್ಯಮಾನವನ್ನ ನೀವು ಗಮನಿಸಿದ್ರೆ ಇದಕ್ಕೆ ವಿರೋಧವಾದಂತಹ ಲಾಬಿಗಳು ಇವತ್ತಲ್ಲ, ಬಹಳ ಹಿಂದಿನಿಂದ ಬಂದಿದೆ. ಕೇಲ್ಕರ್ ಆಯೋಗ ಆದಾಗ ಕೂಡ ಬಂದಿದೆ, ಆಮೇಲೆ ಪ್ರತಿ ಹಂತದಲ್ಲಿ ಕೂಡ ಬಂದಿದೆ. ಅದು ಮಂಡಲ ಆಯೋಗವನ್ನು ನೇಮಕ ಮಾಡಿದಾಗಲೂ ಕೂಡ ಬಹಳ ವಿರೋಧ ಬಂತು. ಆದ್ರೆ ವಿರೋಧ ಬಂದ ಮೇಲೆ ಮಂಡಲ ಆಯೋಗದ ಶಿಫಾರಸನ್ನ ಅಂಗೀಕಾರ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಕೇಂದ್ರದಿಂದ. ಅದನ್ನ ನಾವು ಅದು ದಾಖಲೆಯಲ್ಲಿ ಇರತಕ್ಕಂಥ ವಿಚಾರ. ಮಂಡಲ ಆಯೋಗ ಅನುಷ್ಠಾನ ಆಗೋದ್ರಿಂದ ಈ ಸಂವಿಧಾನಕ್ಕೆ ಮತ್ತಷ್ಟು ಶಕ್ತಿ ಬಂತು. ಅದರ ಅನುಷ್ಠಾನ ಮಾಡತಕ್ಕಂಥ ಒಂದು ಕಾನೂನನ್ನು ಕೂಡ ನಾವು ಕಾಂಗ್ರೆಸ್ ಪಕ್ಷ ನಾವು ಅನುಷ್ಠಾನ ಮಾಡಿದ್ದೀವಿ, ಜಾರಿ ತಂದಿದ್ದೀವಿ. ಅದರ ಪ್ರಕಾರ ಇವತ್ತು ಹಿಂದೆ IAS, ಸೆಂಟ್ರಲ್ ಸರ್ವಿಸಸ್ ಏನಿತ್ತು ಅದರಲ್ಲಿ ಹಿಂದೆ ಮೀಸಲಾತಿ ಇರಲಿಲ್ಲ. ಆ ಮಂಡಲ ಆಯೋಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮಂಡಲ ಆಯೋಗದ ಒಂದು ಶಿಫಾರಸುಗಳನ್ನು ಅಂಗೀಕಾರ ಮಾಡಿದ್ರು, ಅಂದಿನಿಂದ ಹಿಂದುಳಿದ ವರ್ಗದವರಿಗೆ ಕೂಡ ಈ IAS, IPS ಮತ್ತು ಸೆಂಟ್ರಲ್ ಸರ್ವಿಸಸ್ ಅಲ್ಲಿ ಮೀಸಲಾತಿ ಅವರಿಗೆ ಧ್ವನಿ ಬಂತು. 27% ರಿಸರ್ವೇಶನ್ ಅನುಷ್ಠಾನ. ಆದ್ರೆ ಅನೇಕ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇದೆ. ಅದು IIT ಇರ್ಬೋದು, IIM ಇರ್ಬೋದು, ಏಮ್ಸ್ ಇರ್ಬೋದು, ಸುಮಾರು 19-20 ಏನು ಒಂದು ಅಪೆಕ್ಸ್ ರಾಷ್ಟ್ರದ ಒಂದು ದೊಡ್ಡ ಸಂಸ್ಥೆಗಳು, ಎಜುಕೇಶನಲ್ ಸಂಸ್ಥೆಗಳು, ಅದರಲ್ಲಿ ಹಿಂದುಳಿದವರಿಗೆ ರಿಸರ್ವೇಶನ್ ಬರಲಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾಗ ಸೋನಿಯಾ ಗಾಂಧಿ ಅವರ ಒಂದು ಪ್ರೇರೇಪಣೆ ಮೇಲೆ ಅದು ನಮ್ಮ ಬಂದಿರುವಾಗ ನಾನು ಓವರ್ಸೈಟ್ ಕಮಿಟಿಗೂ ಅಧ್ಯಕ್ಷ ಮಾಡಿದ್ದೀನಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅದನ್ನು ಮಾಡಿದಾಗ ಈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ಸ್ ಏನಿತ್ತು, ಯಾವ ಸೀಟುಗಳು ನಿರಾಕರಣೆ ಆಗಿತ್ತು ಹಿಂದುಳಿದ ವರ್ಗದವರಿಗೆ, ಅದು SC ST ಮುದ್ದೆ ಇತ್ತು. ಅಲ್ಲಿ ಬಂದಾಗ ಅದಕ್ಕೆ ನಾವು ಅದನ್ನು ಒಪ್ಪಿಗೆ ಕೊಟ್ಟು ಅದರ ಮೇಲೆ ಕೂಡ ವಿರೋಧ ಬಂತು, ಬಹಳ ವಿರೋಧ ಬಂತು. SC ST OBC ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ರಿಸರ್ವೇಶನ್ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಿಗಬೇಕಾದ್ರೆ ಆದ್ಮೇಲೆ IIT, ಅಪೆಕ್ಸ್ ಇನ್ಸ್ಟಿಟ್ಯೂಷನ್ಸ್, ಏಮ್ಸ್ ಎಲ್ಲ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ 27% ರಿಸರ್ವೇಶನ್ ಬಂತು. ಅದಕ್ಕೂ ಬಹಳ ವಿರೋಧ ಬಂತು. ಸುಪ್ರೀಂ ಕೋರ್ಟ್ ನಲ್ಲಿ ಚಲಿತ ಆಯ್ತು. ಆದ್ರೆ ವರದಿ ಕೊಟ್ಟ ಮೇಲೆ ಆ ವರದಿ ಸ್ವೀಕಾರ ಮಾಡಿತ್ತು ಸರ್ಕಾರ.
ಸುಪ್ರೀಂ ಕೋರ್ಟ್ ಎತ್ತಿರಿ. ಆದ್ರಿಂದ ಇವತ್ತು ಆಲೋಚನೆ ಮಾಡಬೇಕಾಗ್ತದೆ, ಯಾವ ವರ್ಗದವರಿಗೆ ಅನೇಕ ದಶಕಗಳಿಂದ ಯಾವ ಹಕ್ಕು ನಿರಾಕರಿಸಲ್ಪಟ್ಟಿತ್ತು ಆ ಹಕ್ಕುಗಳನ್ನ ಕೊಡುವಂತೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿರುವಾಗ ಅದನ್ನು ಅನುಷ್ಠಾನ ಮಾಡಿದ್ದು. ಇವತ್ತು ಆ ಸಂವಿಧಾನದ ಆಶಯಗಳನ್ನ ನಾವು ಪೂರೈಸ್ತಾ ಇದ್ದೇವೆ. ನಮ್ಗೆ ಗೊತ್ತಿದೆ, ಈಗ ಸ್ವಲ್ಪ 14-15 ವರ್ಷದಿಂದ ಸ್ವಲ್ಪ ಸಡಿಲ ಆಗಿದೆ ಅದು ಆ ಕೇಂದ್ರ ಕೇಂದ್ರೀಯ ಇನ್ಸ್ಟಿಟ್ಯೂಷನ್ ನಲ್ಲಿ. ಇದು ಒಂದು ಭಾಗ. ಆದ್ರೆ ರಾಜ್ಯಗಳಿಗೆ ಮೊದಲು ಕೂಡ ಯಾವಾಗ ಜವಾಹರಲಾಲ್ ನೆಹರು ಆ ತಿದ್ದುಪಡಿಯನ್ನ ಸಂವಿಧಾನದ ಮಾಡಿದ್ದು, ಅಲ್ಲಿಂದ ರಾಜ್ಯಗಳಲ್ಲಿ ಮೀಸಲಾತಿಯನ್ನು ಮಾಡತಕ್ಕಂಥ ಹಕ್ಕು ಆಯಾ ರಾಜ್ಯಗಳಲ್ಲಿ ಬಂತು. ಆದ್ರೆ ಅದು ಬರೋ ಮೊದಲು ಒಂದು ಮೀಸಲಾತಿಗೆ ಒಂದು ಆಯೋಗವನ್ನು ಮಾಡಬೇಕು ಅಂತೇಳಿ ಬಂತು. ಅದೇ ಪ್ರಕಾರ ಈ 93 ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಎತ್ತಿದೆ. ಅಂದ್ರೆ 20 ಆಯಾ ರಾಜ್ಯದಲ್ಲಿ 50% ವರೆಗೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ OBCಗೆ ರಿಸರ್ವೇಶನ್ ಕೊಡಬೇಕು ಅಂತೇಳಿ ಆ ಆಶಯ ಮಂದಿರಾಯ್ತು. ಆದ್ರೆ ಸುಪ್ರೀಂ ಕೋರ್ಟ್ ಅದು 93 ಜಡ್ಜ್ಮೆಂಟ್ ಕೊಟ್ಟಿತ್ತು ಅಂತ ಹೇಳಿದ್ರೆ ಎವ್ರಿ 10 years ಈ ಒಂದು ಇಂಪ್ಲಿಮೆಂಟೇಷನ್ ಒದಗಿಸಿದ್ದು ಅದನ್ನ ರಿವ್ಯೂ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಯಾವ ಜಾತಿಗಳು ಯಾವ ವರ್ಗಗಳು ಇದರಿಂದ ಲಾಭ ಪಡೆದಿದ್ದಾರೆ ಆ ಲಾಭ ಪಡೆದು ಮೇಲೆ ಬಂದವರಿಗಿನ ಡಿಲೀಟ್ ಮಾಡಿ ಹೊಸದಾಗಿ ಯಾರಿಗೆ ಹಕ್ಕು ನಿರಾಕರಣೆ ಆಗಿದೆ ಅವರಿಗೆ ಹಕ್ಕನ್ನ ಕೊಡತಕ್ಕಂತ ಒಂದು ವ್ಯವಸ್ಥೆ ಎವ್ರಿ 10 years ಮಾಡುವುದು ಉಚ್ಚ ನ್ಯಾಯಾಲಯ ಕೊಟ್ಟಂತ ಆದೇಶ. ಇದನ್ನು ನಿರಾಕರಣೆ ಮಾಡುವಾಗಿಲ್ಲ. ಆದ್ರಿಂದ 10 ವರ್ಷ ಆದ ಕೂಡಲೇ ಅದಕ್ಕೆ ಇದನ್ನ ಪರಿಶೀಲನೆ ಮಾಡಲಿಕ್ಕೆ ಆಯಾ ರಾಜ್ಯದಲ್ಲಿ ಪರ್ಮನೆಂಟ್ ಕಮಿಷನ್ ಮಾಡಬಹುದು. ಈ ಪರ್ಮನೆಂಟ್ ಕಮಿಷನ್ ರಾಜ್ಯದಲ್ಲಿ ಇರತಕ್ಕಂಥದ್ದನ್ನ ರಿವ್ಯೂ ಮಾಡಲಿಕ್ಕೆ ಸೆಂಟ್ರಲ್ ನಲ್ಲಿ ಪರ್ಮನೆಂಟ್ ಕಮಿಷನ್ ಮಾಡಬೇಕು ಅಂತೇಳಿ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ನಿರ್ಣಯ ಮಾಡಿದ್ದು. ಸಂವಿಧಾನದ ಆಶಯವನ್ನು ಪೂರ್ತಿಗೊಳಿಸಿದ್ದೇವೆ. ಆದ್ರಿಂದ ಇವತ್ತು ರಾಜ್ಯ ಸರ್ಕಾರದ ಕರ್ತವ್ಯ ಏನಿದೆ ಅಂತ ಹೇಳಿದ್ರೆ, ಸಂವಿಧಾನಿಕ ಕರ್ತವ್ಯ ಏನಿದೆ ಅಂತ ಹೇಳಿದ್ರೆ, ಇದನ್ನ 5 ವರ್ಷ 10 ವರ್ಷಕ್ಕೊಮ್ಮೆ ರಿವ್ಯೂ ಮಾಡಬೇಕು. ನಾವು ಲಾಸ್ಟ್ ಕಮಿಷನ್ ಅನುಷ್ಠಾನ ಮಾಡಿದ್ದು ಚಿದಾಪುರಿ ಕಮಿಷನ್ 92-93 ಅದನ್ನು ಮಾಡಿದ ಮೇಲೆ ಇವತ್ತಿನವರೆಗೆ ಎಷ್ಟು ವರ್ಷ ಆಯ್ತು? 33 ವರ್ಷ ಆಯ್ತು. ವರ್ಷ ಸಂವಿಧಾನದ ಹಕ್ಕನ್ನ ನಿರಾಕರಣೆ ಮಾಡತಕ್ಕಂತ ಒಂದು ಕೆಲಸ ಇವತ್ತು ಇದೆಲ್ಲ ತಪ್ಪು ಎಲ್ಲ ನಾವು ಮಾಡ್ತೀವಿ. ಇದನ್ನ ತಪ್ಪಿಸಬೇಕು. ಅದಕ್ಕೆ ಅದನ್ನು ರಿವ್ಯೂ ಮಾಡಬೇಕಾದ್ರೆ ಒಂದು ಆಯೋಗ ಇದರ ಬಗ್ಗೆ ತನಿಖೆ ಮಾಡಬೇಕು. ಸ್ಥಿತ್ಯಂತರಗಳನ್ನ ತನಿಖೆ ಮಾಡಿದ ಮೇಲೆ ಶಿಫಾರಸುಗಳನ್ನು ಬಂದ ಮೇಲೆ ಅದನ್ನ ಅವರು ಮಾಡಬೇಕು ಅಂತ ಪ್ರಯತ್ನಗಳು. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿರುವಾಗ ಈ ಪ್ರಯತ್ನಗಳು ನಡೆದೇ ಬಂತು. ಸೀರಿಯಸ್ ಗಂಭೀರವಾದಂತಹ ಪ್ರಯತ್ನಗಳು ಮಾಡಿದ್ರು. ನಮ್ಮ ಸಿದ್ದರಾಮಯ್ಯನವರು ಕೂಡ ಅವರು ಕಾಯ್ದೆ ಕಮಿಷನ್ ಮಾಡಿದ್ರು. ಆಮೇಲೆ ಈ ಕಮಿಷನ್ ಕೂಡ ವರದಿ ಕೊಟ್ಟಿತ್ತು. ಆ ವರದಿಯನ್ನ ಪ್ರಕಟಣೆ ಮಾಡಲಿಕ್ಕೆ ಸಾಕಷ್ಟು ಆತಂಕಗಳು ಬಂತು. ಈ ತರ ಒಂದು ಬಿಜೆಪಿ ಸರ್ಕಾರ ಅವರಿಗೆ ರಿಸರ್ವೇಶನ್ ರಿಸರ್ವೇಶನ್ ಅದಕ್ಕೆ ಹೋಗ್ಬೇಕು ಅಂತೇಳಿ ಅವರು ಸಾಧನೆ ಮಾಡಬೇಕು. ಪಾರ್ಲಿಮೆಂಟ್ ಕೂಡ SC/ST ರಿಸರ್ವೇಶನ್ ಅನ್ನ ಕಂಟಿನ್ಯೂ ಮಾಡಬೇಕು ಅಂತೇಳಿ ನಾನೇ ಮಂತ್ರಿ ಇರುವಾಗ ಮಂತ್ರಿ ಇರುವಾಗ ಅದನ್ನ ನಾವು ತಂದಾಗ ಅದಕ್ಕೂ ವಿರೋಧ ಮಾಡಿದ್ರು ಬಿಜೆಪಿ. ಮಂಡಲ್ ಕಮಿಷನ್ ಕೂಡ ವಿರೋಧ ಮಾಡಿದ್ರು. ಮಂಡಲ್ ಕಮಿಷನ್ ಓವರ್ಸೈಟ್ ಕಮಿಷನ್ ಅನ್ನು ಕೂಡ ವಿರೋಧ ಮಾಡಿದ್ರು. ಆದ್ರಿಂದ ಇವತ್ತು ಅಲ್ಲಿ ಅಲ್ಲ, ನಾನಿವತ್ತು ಸ್ಟ್ಯಾಟ್ಯೂಟರಿ ರಿಸರ್ವೇಶನ್ ಸಂವಿಧಾನಿಕವಾಗಿ ಬರತಕ್ಕಂತ ರಿಸರ್ವೇಶನ್ SC/ST ಇದೆ, ಅದನ್ನು ಕೂಡ ಮೊದಲು ಮಾಡಲು ಸಾಕು ಇಲ್ಲಿಗೆ ಅಂತೇಳಿ ಸ್ಟಾಪ್ ಹಾಕ್ಲಿಕ್ಕೆ ಬಿಜೆಪಿ ಪ್ರಯತ್ನ ಮಾಡಿದ್ರು. ಕೂಡ ಆ ಸಮಸ್ಯೆಗಳನ್ನ ಆ ಎಲ್ಲ ತಡೆಯನ್ನ ನಾವು ಮುಂದೆ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರ ಬಂದಿದೆ ಆವಾಗ ನಾವು ವಿವರಿಸಿಕೊಂಡು ಬಂದಿದ್ದೀವಿ. ಆದ್ರಿಂದ ಇದನ್ನು ಇಲ್ಲಿ ಕೂಡ ಈಗ ನಮ್ಮ ಸಿದ್ದರಾಮಯ್ಯ ಟೋಟಲ್ ಕಮಿಟ್ಮೆಂಟ್ ಇದೆ. ಬ್ಯಾಕ್ವರ್ಡ್ ಕ್ಲಾಸಸ್ ಸಂವಿಧಾನದ ಬಗ್ಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟ್ಮೆಂಟ್ ಅಲ್ಲ, ಸಮಾನತೆ ಏನಾಗಬೇಕು, ಇಕ್ವಾಲಿಟಿ ಏನಾಗಬೇಕು, ಡಿಸ್ಕ್ರಿಮಿನೇಷನ್ ಹೋಗಬೇಕು, ಬಡವರಿಗೆ ನಿಜವಾದಂತ ನ್ಯಾಯ ಸಿಗಬೇಕು. ಯಾವ ಬಡ ವರ್ಗದವರು ಕೊಟ್ಟಿದ್ದಾರೆ ಶತಶತಮ ಆ ಶೋಷಣೆ ಜನರಿಗೆ ಒಂದು ಕೈ ಎತ್ತಿ ಮುಂದೆ ತರಬೇಕು ಅಂತೇಳಿ ಒಂದು ಸಂವಿಧಾನದ ಹಕ್ಕುಗಳನ್ನು ಗೌರವಿಸಿಕೊಳ್ಳಬೇಕು ಅಂತೇಳಿ ಆ ವಿಚಾರದಲ್ಲಿ ಸಿದ್ದರಾಮಯ್ಯವರಿಗೆ ಟೋಟಲ್ ಕಮಿಟ್ಮೆಂಟ್. ಅದಕ್ಕೆ ಪುನಃ ಅಧಿಕಾರಕ್ಕೆ ಬಂದಾಗ ಕೂಡ
ಅವರು ಅನುಷ್ಠಾನ ಮಾಡಲಿಕ್ಕೆ ಹೋದಾಗ ಕಾನ್ಸಂಟ್ರೇಷನ್ ಅದಕ್ಕೂ ಮುಂದೆ ಮಾಡಿ ಆದ್ರಿಂದ ಇವತ್ತು ಅದು ಅನ್ಸರ್ಟನ್ಗಳು ಮತ್ತೆ ಕೆಲವು ತೊಂದರೆಗಳನ್ನ ಮುಂದುವರಿಸಿಕೊಂಡು ಬಂದಾಗ ನಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಕೂಡ ಅದಕ್ಕೆ ಪ್ರವೇಶ ಆಗಿ ಇಲ್ಲ ಇದು ಅನುಷ್ಠಾನ ಆಗಲೇಬೇಕು ನೀವು ಮಾಡಿದ್ರೆ ಮಾಡಿ ಸೈಂಟಿಫಿಕ್ ಆಗಿದ್ರೆ ಪುನಃ ಒಂದು ಸೈಂಟಿಫಿಕ್ ಸರ್ವೆ ಮಾಡೋಣ ಅಂತ ಹೇಳಿ ಅದು ಮುಂದಿದ್ದು ಸೈಂಟಿಫಿಕ್ ಸರ್ವೆ ಇದೆ ಇವರ ದೃಷ್ಟಿಯಲ್ಲಿ ಅನ್ಸೈಂಟಿಫಿಕ್ ಜನರಿಗೆ ಎಲ್ಲವೂ ಕೂಡ ಅನ್ಸೈಂಟಿಫಿಕ್ ಆಗಿ ಕಾಣ್ತದೆ ಈ ಬಿಜೆಪಿ ಎಲ್ಲರೂ ಅನ್ಸೈಂಟಿಫಿಕ್ ಆದ್ರಿಂದ ಅದಕ್ಕೆ ಹೊಸ ಕಮಿಷನ್ ಮಾಡಿದ್ದಾರೆ ಆ ಕಮಿಷನ್ ಮಾಡಲಿಕ್ಕೂ ಕೂಡ ಈಗ ತಡೆ ಮಾಡಬೇಕು ಎಷ್ಟು ತಡೆ ಮಾಡಬೇಕು ಈಗಾಗಲೇ 35 ವರ್ಷಗಳ ಕಾಲ ತಡೆಯಾಗಿದೆ 35 ವರ್ಷಗಳ ಕಾಲ ಯಾರು ಶೋಷಿತ ಜನಾಂಗ ಇದೆ ಹಿಂದುಳಿದ ವರ್ಗದವರಿದ್ದಾರೆ ಇವತ್ತು ಸಾಂವಿಧಾನಿಕವಾದಂತಹ ಹಕ್ಕುಗಳನ್ನು ಪಡೆಯದೆ ವಿವಂಚಿತರಾಗಿದ್ದಾರೆ ಆ ಜನರನ್ನ ಬಹಳ ಹೆಚ್ಚು ತಡೆದು ಏನಾಗ್ತದೆ ಅಂತ ಹೇಳಿ ಗೊತ್ತಿದೆ ನಿಮಗೆ ಇಡೀ ವಿಶ್ವದಲ್ಲಿ ನೋಡಿರ್ಬೋದು ಹೆಚ್ಚು ತಂದೆ ಅವರ ಆಶೋತ್ತರಗಳನ್ನ 75% 11% ಜನಾಂಗದ ಪ್ರಶ್ನೆ ಅಲ್ಲ 75% ಯಾರು ಅವರಿಗೆ 50% ನೀವು ಅಥವಾ 33% ಸೀಮಿತಗೊಳಿಸಬಹುದು ಆದ್ರೆ ಆ 75% ಜನಾಂಗ ಏನಿದೆ ಅವರ ಹಕ್ಕನ್ನ ಇವತ್ತು ಎಷ್ಟು ವರ್ಷಗಳ ಕಾಲ ತಡೆಯಲಿಕ್ಕೆ ಆಗ್ತದೆ ಆಶೋತ್ತರಗಳನ್ನು ಪೊಲಿಟಿಕಲ್ ಗವರ್ಮೆಂಟ್ ಇವತ್ತು ಅವರ ಆಶೋತ್ತರಗಳನ್ನು ಪೂರೈಕೆ ಮಾಡಲಿಕ್ಕೆ ಕಮಿಟ್ಮೆಂಟ್ ಫಾರ್ ದಿ ಕಾಂಗ್ರೆಸ್ ಪಾರ್ಟಿ ಕಮಿಟ್ಮೆಂಟ್ ಆಫ್ ದಿ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆದ್ರಿಂದ ಅದನ್ನು ಹೆಚ್ಚು ತೆರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ನಾವು ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೇವೆ ಇದೆಲ್ಲ ಚರ್ಚೆ ಮಾಡಿ ಇವತ್ತು ಇದರ ಬಗ್ಗೆ ಇಡೀ ಬ್ಯಾಕ್ವರ್ಡ್ ಕ್ಲಾಸ್ ಪ್ರೆಸಿಡೆಂಟ್ ಆಗಬೇಕಾಗ್ತದೆ ಗೊತ್ತಿದೆ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಸಂಘಟನೆ ದೇವಾದೇವಸ್ಥಾನ ನಾಯಕತ್ವದಲ್ಲಿ ಸಂಘಟನೆ ಆಗುವಾಗಲೂ ಕೂಡ ಜಿಲ್ಲೆಯಲ್ಲಿ ನಾವು ಹಿಂದುಳಿದ ವರ್ಗದ ಕಾನ್ಫರೆನ್ಸ್ ಅನ್ನು ಮಾಡಿದ್ದೇವೆ ಹಿಂದುಳಿದ ವರ್ಗ ಅಂದ್ರೆ ಮೈನಾರಿಟಿ ಸೇರಿ ಅಥವಾ SC ST ಸೇರಿ ಆದ್ರಿಂದ ಅದು ಆ ಒತ್ತಡ ಬರಬೇಕು ಅಂತ ಹೇಳಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ ಪ್ರತಿ ಕಡೆಯಲ್ಲಿ ಕೂಡ ಒಂದು ರೀತಿಯ ಜಾಗ್ರತೆ ಹಿಂದುಳಿದ ವರ್ಗದವರ ಮೈನಾರಿಟೀಸ್ SC ST ಒಂದು ಧ್ರುವೀಕರಣ ಶಕ್ತಿ ಏನಿದೆ ಅದರ ಧ್ರುವೀಕರಣ ಆಗಬೇಕು ಅಂತ ಹೇಳಿ ನಾವು ಎಲ್ಲ ಇವತ್ತು ಚರ್ಚೆ ಮಾಡಿದ್ದೇವೆ ಅದಕ್ಕೆ ಈ ಡೆಲಿಗೇಷನ್ ಕೂಡ ಈ ಒಂದು ನಮ್ಮ ಹಿಂದುಳಿದ ವರ್ಗದವರ ಒಂದು ಕಮಿಷನ್ಗೆ ಡೆಲಿಗೇಷನ್ ಹೋಗಿ ಅಲ್ಲಿ ಕೋಆರ್ಡಿನೇಷನ್ ನಮ್ಮ ಕೂಡ ಆಶಯ ಏನು ಹೇಳಿದ್ರೆ ಅವರಿಗೆ ಕಮಿಷನ್ಗೆ ಸಂಪೂರ್ಣ ಅಧಿಕಾರ ಕೊಡಬೇಕು ಮಂಡತ್ ಮಾಡಬೇಕು ಅವರಿಗೆ ಯಾವ ಮಾದರಿಯಲ್ಲಿ ಇವತ್ತು ಒಂದು ದೊಡ್ಡ ಜನಸಮುದಾಯ 75% ಜನಸಮುದಾಯಕ್ಕೆ ಹಕ್ಕು ನಿರಾಕರಣೆ ಆಗಿದೆ ಅದಕ್ಕೆ ನ್ಯಾಯ ಕೊಡಬೇಕು ಅದಕ್ಕಾಗಿ ಹೋರಾಟದ ಮಟ್ಟಕ್ಕೆ ನಾವು ಇಳಿದಿದ್ರೆ ಇವತ್ತು ಪ್ರೆಷರ್ ಮೇಲೆ ಈ ಒಂದು ಮೊಬಿಲೈಸೇಷನ್ ಎಲ್ಲ ಕಡೆ ಮಾಡಬೇಕು ಮಂತ್ರಿಗಳು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಮಂತ್ರಿಗಳು ಎಲ್ಲ ಮಂತ್ರಿಗಳು ಕೂಡ ಅದು ಎಕ್ಸ್ಟೆನ್ಸಿವ್ ಪ್ರೂವ್ ಮಾಡಬೇಕು ಜನರಿಗೆ ಎಜುಕೇಟ್ ಮಾಡಬೇಕು ಮುಖ್ಯವಾಹಿನಿಗೆ ಸೇರದೇ ಇರತಕ್ಕಂಥ ಜನರು ಹಿಂದುಳಿದ ವರ್ಗದ ಮುಖ್ಯವಾಹಿನಿಗೆ ಸೇರಬೇಕು ದೊಡ್ಡ ಒಂದು ಶಕ್ತಿಯಾಗಿ ಅದು ಬರಬಹುದು ಬರೀ ಇದು ನಂಬರ್ಸ್ ಯಾವ ರಿಸರ್ವೇಶನ್ ಹಿರಿಯ ನಂಬರ್ ಬಟ್ ಆ ಸಮುದಾಯದ ಒಟ್ಟು ಒತ್ತಡ ಆಶೆ ಏನಿದೆ ಆಸಕ್ತರುಗಳೇನಿದೆ ಅದಕ್ಕೆ ಒಂದು ಧ್ವನಿ ಕೊಡಬೇಕು ಅಂತೇಳಿ ಇವತ್ತೆಲ್ಲ ಅಧಿಕಾರಿಗಳು ಸೇರಿದ್ದಾರೆ ಅದಕ್ಕೆ ಅಂತ ಅರ್ಥದಲ್ಲಿ ಮುಖ್ಯಮಂತ್ರಿಗಳನ್ನು ಬೇಕಾಗಬೇಕು ಮತ್ತೆ ಎಲ್ಲ ನಮ್ಮ ಹಿಂದುಳಿದ ವರ್ಗದ ಸಚಿವರು ಇದ್ದಾರೆ ಅವರು ಎಲ್ಲ ಸೇರಿ ವಾರದಲ್ಲಿ ಒಂದು ದಿವಸ ಬೇರೆ ಬೇರೆ ಕರ್ನಾಟಕದ ಮೂಲೆಯಲ್ಲಿ ಇರತಕ್ಕಂಥ ಹಿಂದುಳಿದ ವರ್ಗದ ಬೇರೆ ಬೇರೆ ಪ್ರತಿನಿಧಿಗಳಿದ್ದಾರೆ ಅವರನ್ನು ಭೇಟಿ ಆಗಬೇಕು ಅವರ ಆಸಕ್ತಿಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅವರಿಗೆ ಕಮಿಷನ್ ಇನ್ಕ್ವೈರಿ ಹೇಳಲಾಗ್ತದೆ ಅದರ ಜೊತೆಯಲ್ಲಿ ಈ ಸಚಿವರು ಕೂಡ ಅವ್ರಿಗೊಂದು ಧ್ವನಿ ಕೊಡಲಿಕ್ಕೆ ಮುಂದೆ ಬರಬೇಕು ಅವರ ಆಶಯಗಳನ್ನ ಆಶೋತ್ತರಗಳನ್ನ ಸ್ಪಷ್ಟವಾಗಿ ತಿಳಿಬೇಕು ಅಂತೇಳಿ ಈ ಒಂದು ಜಾಗೃತಿ ಮೂಡಲಿಕ್ಕೆ ಆ ಪ್ರಜ್ಞೆ ಯಾವಾಗಲೂ ಕೂಡ ರಾಜಕೀಯ ಪ್ರಜ್ಞೆ ಇರೋದ್ರಿಂದ ಕ್ರೀಡಾಪಟು ಶಾಸಕರು ಬೆಳೆಯುವುದು ಆದ್ರಿಂದ ರಾಜಕೀಯ ಪ್ರಜ್ಞೆಯ ಜಾಗೃತವಾದಂತಹ ಒಂದು ಸಂಶೋಧನೆ ಜಾಗೃತವಾಗಿರತಕ್ಕಂಥ ಪ್ರಜ್ಞೆ ಹುಟ್ಟಿಸಲಿಕ್ಕೆ ಇವತ್ತು ನಾವೆಲ್ಲ ಸೇರಿದ್ದೀವಿ ನಾವು ದೇವಾಲಯ ಸೇವಾಗೂ ಕೂಡ ಇಂತಹ ಒಂದು ಸಭೆಗಳನ್ನು ಮಾಡ್ತಾ ಇದ್ವಿ ಕಾನ್ಫರೆನ್ಸ್ ಗಳನ್ನು ಮಾಡ್ತಾ ಇದ್ವಿ ಜಿಲ್ಲಾ ಮಟ್ಟಕ್ಕೆ ಆ ಸಂದೇಶ ಹೋಗತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ವಿ ಆದ್ರಿಂದ ಇವತ್ತು ಆ ಧ್ವನಿ ಇಲ್ಲದಿದ್ರೆ 75% ಜನರ ಧ್ವನಿ ಅಡಗಿಸಲಿಕ್ಕೆ ಎಲ್ಲ ಶಕ್ತಿಗಳು ಒಟ್ಟಾಗ್ತದೆ ಆ ಶಕ್ತಿ ಒಟ್ಟಾದಾಗ 75% ವಾಯ್ಸ್ ಮೇಲೆ ಬಂದಾಗ ವಾಟ್ ವಿ ಹಿಯರ್
ಇದು ವಾಯ್ಸ್ ಆಫ್ ದಿ 75%, ನಾಟ್ ದಿ ರೆಸ್ಟ್. ಆದ್ರಿಂದ ಈ ಉದ್ದೇಶದಿಂದ ನಾವು ಸೇರಿದ್ದೀವಿ. ಈ ಉದ್ದೇಶ ಸಫಲ ಆಗ್ತದೆ ಅಂತ ಕೂಡ ಒಳ್ಳೆ ಸಿದ್ದರಾಮಯ್ಯನವರಿಗೆ ನಾವೆಲ್ಲ ಇವತ್ತು ಅವರ ಮಂತ್ರಿಮಂಡಲಕ್ಕೆ ಇವತ್ತು ಪೂರ್ತಿ ಸಮರ್ಥನೆ ಕೊಡ್ತಾ ಇದ್ದೀವಿ. ಅವರ ಬೆನ್ನಲ್ಲಿ ಇದ್ದೀವಿ. ಸಂವಿಧಾನದ ಆಶೋತ್ತರಗಳನ್ನ ಬಹಳ ಸಮಯ ಹತ್ತಿಕ್ಕೆ ಆಗುದಿಲ್ಲ, ಅದನ್ನು ಪೂರೈಸಬೇಕು, ಪೂರೈಕೊಳ್ತೀವಿ ಒಂದು ಆಸೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.